ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಓಲ್ಡ್ ಕ್ವಶನ್ ಪೇಪರ್ ಬಗ್ಗೆ ಮಾಹಿತಿಯನ್ನು ನೋಡೋಣ, ಜೊತೆಗೆ ಅದರ ಜೊತೆ ವಿವರಣೆಯನ್ನು ಕೂಡ ನೋಡೋಣ. ಮೊದಲನೇದಾಗಿ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನೀಡುತ್ತಿರುವ ದೇಶ ಯಾವುದಂತ ಕೇಳಲಾಗಿದೆ. ಆಪ್ಷನ್ಸ್ ಎ ಆಸ್ಟ್ರೇಲಿಯಾ, ಆಪ್ಷನ್ಸ್ ಬಿ ಫಿಲಿಪೈನ್ಸ್, ಆಪ್ಷನ್ಸ್ ಸಿ ಮಲೇಷಿಯಾ, ಆಪ್ಷನ್ಸ್ ಡಿ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಫಿಲಿಪೈನ್ಸ್. ಈ ಫಿಲಿಪೈನ್ಸ್ ದೇಶ ಈ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ. ಅದು ಫಿಲಿಪೈನ್ಸ್ ದೇಶ. ಇದರ ವಿವರಣೆ ನೋಡೋದಾದರೆ, ಈ ದೇಶದ ನೋಬೆಲ್ ಪ್ರಶಸ್ತಿ ಎಂದೇ ಈ ಮ್ಯಾಗ್ಸೆಸೆ ಪ್ರಶಸ್ತಿ ಪ್ರಸಿದ್ಧಿಯಾಗಿದೆ. ಅದು ಮ್ಯಾಗ್ಸೆಸೆ ಪ್ರಶಸ್ತಿ. ಈ ಮ್ಯಾಗ್ಸೆಸೆ ಪ್ರಶಸ್ತಿ ನೀಡೋ ದೇಶ ಯಾವುದಪ್ಪ ಅಂತಂದರೆ ಫಿಲಿಪೈನ್ ದೇಶ. ಈ ಫಿಲಿಪೈನ್ಸ್ ದೇಶ ಈ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನೀಡುತ್ತದೆ. ಈ ಫಿಲಿಪೈನ್ಸ್ ದೇಶದ ರಾಜಧಾನಿ ಯಾವುದಪ್ಪ ಅಂತಂದರೆ ಮಲೀನಾ. ಅಂದರೆ ಈ ಫಿಲಿಪೈನ್ಸ್ ದೇಶದ ರಾಜಧಾನಿ ಯಾವುದಪ್ಪ ಅಂತಂದರೆ ಮಲೀನಾ ಅಂತ ಹೇಳ್ಬೋದು ನಾವು. ಈ ಮ್ಯಾಗ್ಸೆಸೆ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ ನೋಡೋದಾದರೆ 1957. 1957ರಲ್ಲಿ ಈ ಮ್ಯಾಗ್ಸೆಸೆ ಪ್ರಶಸ್ತಿ ಸ್ಥಾಪನೆ ಆಗುತ್ತದೆ. ಈ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ನೀಡಿದ ವರ್ಷ ಯಾವಪ್ಪ ಅಂತಂದರೆ 1958. 1958ರಲ್ಲಿ ಈ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ನೀಡಲಾಗುತ್ತದೆ. ಯಾವಾಗ ಮ್ಯಾಗ್ಸೆಸೆ ಪ್ರಶಸ್ತಿ ನೀಡಿದ್ದು ಮೊದಲ ಬಾರಿಗೆ 1958ರಲ್ಲಿ. ಈ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದವರು ಯಾರಪ್ಪ ಅಂತಂದರೆ ವಿನೋಬ ಭಾವೆ. ಭಾಳ ಇಂಪಾರ್ಟೆಂಟ್. ಅಂದರೆ ಪ್ರಶ್ನೆ ಕಳೆದ ಓಲ್ಡ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಅಂದರೆ ಮುಂದೆ ಬರುವಂಥ ಎಕ್ಸಾಮ್ಗಳಲ್ಲಿ ಯಾವುದಾದ್ರೂ ಎಕ್ಸಾಮ್ ಆಗಿರ್ಬೋದು, FD SD ಆಗಿರ್ಬೋದು, PEC ಆಗಿರ್ಬೋದು, PS ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಅದರಲ್ಲಿ ಈ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳುವ ಸಂಭವನೀಯತೆ ಇರುತ್ತದೆ ಅಂತ ನಮ್ಮ ಹೇಳಿಕೆ. ಈ ಮ್ಯಾಗ್ಸೆಸೆ ಪ್ರಶಸ್ತಿಯ ಮೊದಲ ಬಾರಿಗೆ ಪಡೆದವರು ಯಾರಪ್ಪ ಅಂತಂದರೆ ವಿನೋಬ ಭಾವೆ, 1957. ಈ ಮ್ಯಾಗ್ಸೆಸೆ ಪ್ರಶಸ್ತಿಯ ಮೊದಲ ಬಾರಿಗೆ ಪರಿಚಯ ಪಡೆದವರು ಯಾರಪ್ಪ ಅಂತಂದರೆ ವಿನೋಬ ಭಾವೆ, 1957. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಎರಡನೇ ಪ್ರಶ್ನೆ, ತಾಜ್ ಮಹಲ್ ಯಾವ ನದಿ ದಂಡೆ ಮೇಲಿದೆ? ಯಾವುದು ತಾಜ್ ಮಹಲ್? ಆಪ್ಷನ್ಸ್ ಎ ಗಂಗಾ, ಆಪ್ಷನ್ಸ್ ಬಿ ಯಮುನಾ, ಆಪ್ಷನ್ಸ್ ಸಿ ಕಾವೇರಿ, ಆಪ್ಷನ್ಸ್ ಡಿ ಬ್ರಹ್ಮಪುತ್ರ. ತಾಜ್ ಮಹಲ್ ಇರೋದು ಯಾವ ನದಿ ಮೇಲೆ? ಇದಕ್ಕೆ ಸರಿಯಾದ ಉತ್ತರ ಯಮುನಾ ನದಿ ಮೇಲೆ. ತಾಜ್ ಮಹಲ್ ಇರೋದು ಯಮುನಾ ನದಿ ಮೇಲಿದೆ. ಈ ತಾಜ್ ಮಹಲನ್ನು ಕಟ್ಟಿಸಿದವರು ಯಾರಪ್ಪ ಅಂತಂದರೆ ರಾಜ ಶಹಜಾನ್. ಯಾರು? ಶಹಜಾನ್ ಅವರು ಕಟ್ಟಿಸ್ತಾರೆ ಈ ತಾಜ್ ಮಹಲ್. ಶಹಜಾನ್ ಅವರು ಈ ತಾಜ್ ಮಹಲನ್ನು ಕಟ್ಟಿಸ್ತಾರೆ ಅಂತ ಹೇಳ್ಬೋದು. ಈ ತಾಜ್ ಮಹಲ್ ಇರೋದು ಎಲ್ಲಪ್ಪ ಅಂತಂದರೆ ಆಗ್ರಾದಲ್ಲಿದೆ. ತಾಜ್ ಮಹಲ್ ಇರೋದು ಆಗ್ರಾ ಎಲ್ಲಿದೆ ಅಂದರೆ, ಆಗ್ರಾ ಇರೋ ರಾಜ್ಯ ಉತ್ತರ ಪ್ರದೇಶ ರಾಜ್ಯದಲ್ಲಿ ಈ ತಾಜ್ ಮಹಲ್ ಕಂಡು ಬರ್ತದೆ, ಉತ್ತರ ಪ್ರದೇಶದ ಆಗ್ರಾದಲ್ಲಿ. ಈ ತಾಜ್ ಮಹಲನ್ನು ಕಟ್ಟಿಸಿದವರು ಯಾರಪ್ಪ ಅಂತಂದರೆ ಶಹಜಾನ್ ಕಟ್ತಾನೆ ಈ ತಾಜ್ ಮಹಲನ್ನು. ಈ ತಾಜ್ ಮಹಲ್ನ ಶಿಲ್ಪಿ ಯಾರಪ್ಪ ಅಂತಂದರೆ ಉಸ್ತಾದ್ ಅಥವಾ ಉಸ್ತಾದ್ ಅಹಮದ್ ಲಾವರಿ. ಈ ಉಸ್ತಾದ್ ಅಥವಾ ಉಸ್ತಾದ್ ಅಹಮದ್ ಲಾವರಿ ಅವರು ತಾಜ್ ಮಹಲ್ ಕಟ್ಟಿದ ಶಿಲ್ಪಿಯಾಗಿದ್ದಾರೆ. ಭಾಳ ಇಂಪಾರ್ಟೆಂಟ್, ಕೇಳಬಹುದು ಪ್ರಶ್ನೆ. ಅದೇ ರೀತಿಯಾಗಿ ತಾಜ್ ಮಹಲ್ 1983ರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆಗ್ತದೆ. ಯಾವಾಗ? 1983ಯಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ತಾಜ್ ಮಹಲ್ ಸೇರ್ಪಡೆ ಆಗುತ್ತದೆ ಅಂತ ಹೇಳ್ಬೋದು ನಾವು. ಈ ತಾಜ್ ಮಹಲ್ ಇರೋದು ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಹಾಗಾದರೆ ಪ್ರಶ್ನೆ ಕೇಳೋದಾದರೆ, ಈ ತಾಜ್ ಮಹಲ್ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಕ್ವಶನ್ ನಂಬರ್ 1 ಕಮೆಂಟ್ ಮೂಲಕ ತಿಳಿಸಿ. ಈ ತಾಜ್ ಮಹಲ್ ಯಾವಾಗ ಸ್ಥಾಪನೆ ಆಯಿತು ಎಂದು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಮೂರನೇ ಪ್ರಶ್ನೆ, ಡಯಾಲಿಸಿಸ್ ಇದನ್ನು ಈ ಕೆಳಗಿನ ಯಾವ ಅಂಗಕ್ಕೆ ಸಹಾಯ ಮಾಡಲು ಉಪಯೋಗಿಸ್ತಾರೆ ಅಂತ ಕೇಳಲಾಗಿದೆ. ಅಂದರೆ ಒಂದು ಡಯಾಲಿಸಿಸ್ ಇದು ಎದಕ್ಕೆ ಉಪಯೋಗ ಮಾಡ್ತಾರೆ? ಒಂದು ಮನುಷ್ಯನ ಅಂಗಗಳಲ್ಲಿ ಯಾವ ಅಂಗಕ್ಕೆ ಉಪಯೋಗ ಮಾಡ್ತಾರೆ? ಆಪ್ಷನ್ಸ್ ಎ ಹೃದಯ, ಆಪ್ಷನ್ಸ್ ಬಿ ಮೂತ್ರಪಿಂಡ, ಆಪ್ಷನ್ಸ್ ಸಿ ಫುಸ್ಫುಸ, ಆಪ್ಷನ್ಸ್ ಡಿ ಪಿತ್ತ ಜನಕಾಂಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮೂತ್ರಪಿಂಡಕ್ಕೆ ಈ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡ್ತಾರೆ. ಡಯಾಲಿಸಿಸ್ ಚಿಕಿತ್ಸೆ
ಕಿಡ್ನಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದಾಗ ಈ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು ನಾವು. ಯಾವಾಗ ಮನುಷ್ಯನಲ್ಲಿರುವ ಕಿಡ್ನಿಗಳು, ಮನುಷ್ಯನಲ್ಲಿ 2 ಕಿಡ್ನಿ ಇರ್ತಾವೆ. ಮನುಷ್ಯನಲ್ಲಿರುವ ಕಿಡ್ನಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಾರದ ಟೈಮ್ದಾಗ ಈ ಡಯಾಲಿಸಿಸ್ ಎಂಬ ಚಿಕಿತ್ಸೆಯನ್ನು ನೀಡಿ ಅವರಿಗೆ ಗುಣಪಡಿಸಬಹುದು ತಕ್ಕ ಮಟ್ಟಿಗೆ. ಈ ಮೂತ್ರಕೋಶ ಅಧ್ಯಯನವನ್ನು ನೆಫ್ರಾಲಜಿ ಎನ್ನುತ್ತಾರೆ. ಯಾವುದು? ಮೂತ್ರಕೋಶ ಅಧ್ಯಯನದ ಬಗ್ಗೆ ಅಧ್ಯಯನ ಮಾಡುವುದನ್ನು ನೆಫ್ರಾಲಜಿ ಎನ್ನುತ್ತಾರೆ. ಮೂತ್ರಕೋಶದಲ್ಲಿ ಕಲ್ಲುಗಳು ಮಾಡಲ್ಪಟ್ಟಿರುವುದು ಕ್ಯಾಲ್ಸಿಯಂ ಆಕ್ಸಲೇಟ್ ಇಂದ. ಯಾವುದು? ಕ್ಯಾಲ್ಸಿಯಂ ಆಕ್ಸಲೇಟಿಂದ ಈ ಮೂತ್ರಪಿಂಡದಲ್ಲಿ ಕಲ್ಲುಗಳನ್ನು ಮಾಡಲ್ಪಟ್ಟಿವೆ. ಕ್ಯಾಲ್ಸಿಯಂ ಆಕ್ಸಲೇಟ್ನಿಂದ ಮೂತ್ರಕೋಶದಲ್ಲಿ ಕಲ್ಲುಗಳನ್ನು ಒಡೆಯುವ ಪ್ರಕ್ರಿಯೆಗೆ ಲಿಂಥೋಟ್ರಿಪ್ಸಿ ಎನ್ನುವರು. ಏನಂತಾರೆ ಅಂದರೆ ಹೊಟ್ಟೆಯಲ್ಲಿ ಮೂತ್ರಪಿಂಡದಲ್ಲಿ ಕಲ್ಲುಗಳಾಗಿರ್ತಾರೆ ಮನುಷ್ಯನಿಗೆ. ಆ ಕಲ್ಲುಗಳನ್ನು ಒಡೆಯಲು ಈ ಲಿಂಥೋಟ್ರಿಪ್ಸಿ ಎಂಬ ಸಾಧನವನ್ನು ಬಳಸ್ತಾರೆ. ಇಲ್ಲಿ ಮೂತ್ರಪಿಂಡ ಕಲ್ಲುಗಳನ್ನು ಒಡೆಯುವುದಲ್ಲಿ. ಅದೇ ರೀತಿಯಾಗಿ ಮೂತ್ರಕೋಶದಲ್ಲಿ ಕಲ್ಲುಗಳನ್ನು ಮಾಡಿರೋದು ಯಾವುದಪ್ಪ ಅಂತಂದರೆ ಕ್ಯಾಲ್ಸಿಯಂ ಆಕ್ಸಲೇಟ್. ಈಗ ತಿಳಿದುಕೊಂಡಿದ್ದೆ. ಕ್ಯಾಲ್ಸಿಯಂ ಆಕ್ಸಲೇಟ್ ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ. ಕೇಳಿದ್ದಾರೆ ಪ್ರಶ್ನೆ. ಬರೀ ಓಲ್ಡ್ ಕ್ವಶನ್ ಪೇಪರ್ ಪ್ರಶ್ನೆ ಕೇಳಿದ್ವಿ, ಎಲ್ಲ ಸ್ವಲ್ಪ ವಿವರಣೆ ಇದ್ದಾವೆ, ನೋಡಿಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇವುಗಳಲ್ಲಿ ಭೌತಿಕ ಬದಲಾವಣೆ ಯಾವುದು? ಅಂದರೆ ಭೌತಿಕ ಬದಲಾವಣೆ ಯಾವುದಂತ ಕೇಳಲಾಗಿದೆ. ಅಂದರೆ ಆಪ್ಷನ್ಸ್ ಎ ಮೊಟ್ಟೆಯನ್ನು ಬೇಯಿಸುವುದು, ಆಪ್ಷನ್ಸ್ ಬಿ ಹುಳಿ ಆಗುವುದು, ಆಪ್ಷನ್ಸ್ ಸಿ ನೀರು ಬರಫಾಗುವುದು, ಆಪ್ಷನ್ಸ್ ಡಿ ಮೇಣದ ಬತ್ತಿ ಉರಿಯಾಗುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀರು ಬರಫಾಗುವುದು. ಯಾವುದು? ಇದು ಬೌದ್ಧ ಬದಲಾವಣೆಗೆ ಕಾರಣವಾಗಿದೆ. ಯಾವುದು? ನೀರು ಬರಫಾಗೋದು. ಅಂದರೆ ಮೊಟ್ಟೆ ಬೇಯಿಸಿದರೆ ವಾಪಸ್ಸು ತಿರ್ಗಾ ಮೊಟ್ಟೆ ಆಗಲು ಸಾಧ್ಯವಿಲ್ಲ. ಹಾಲು ಹುಳಿ ಆಗುವುದು. ಹಾಲು ಹುಳಿ ಆಯ್ತಂದ್ರೆ ಮತ್ತೆ ಹಾಲು ಹಾಕಲ್ಲ. ಆದರೆ ಮೇಣಬತ್ತಿ ಭೀ ಹುರಿದ್ರೆ ಮತ್ತೆ ಮೇಣಬತ್ತಿ ಆಗೋದಿಲ್ಲ. ಆದರೆ ನೀರು ಬರ್ಫಾದರೆ ಮತ್ತೆ ನೀರು ಆಗ್ಬೋದು. ನೀರು ಐಸ್ ಆಗ್ಬೋದು, ಮತ್ತು ವಾಟರ್ ಆಗ್ಬೋದು ಅಂತ ಹೇಳ್ಬೋದು ನಾವು. ವಾಟರ್ ಬಾಟ್ಲಿ. ನೋಡೋಣ ಬೌದ್ಧ ಮತ್ತು ರಾಸಾಯನಿಕ ಬದಲಾವಣೆಗಳ ಬಗ್ಗೆ ನೋಡೋಣ. ರಾಸಾಯನಿಕ ಬದಲಾವಣೆ ಉದಾಹರಣೆ ನೋಡೋಣ. ಮೊದಲನೇದು ಕಬ್ಬಿಣ ತುಕ್ಕು ಹಿಡಿಯುವುದು. ಎರಡನೇದು ಪೆಟ್ರೋಲ್ ದಹನವಾಗುವುದು. ಇವು ಹಾಲು ಮೊಸರಾಗುವುದು, ಹಣ್ಣು ಮಾಗುವುದು, ಹಣ್ಣು ಮಾವಾಗುವುದು, ನೀರಿನಲ್ಲಿ ಉಪ್ಪು ಕರಗುವುದು, ಮೊಟ್ಟೆ ಬೇಯಿಸುವುದು. ಇವು ಏನಂತಂದರೆ ಇವು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿವೆ. ಇವು ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ. ಯಾವುದು? ಕಬ್ಬಿಣ ತುಕ್ಕು ಹಿಡಿದು, ಪೆಟ್ರೋಲ್ ದಹನ, ಹಾಲು ಮೊಸರು, ಹಣ್ಣು ಮಾಗುವುದು, ನೀರಿನಲ್ಲಿ ಉಪ್ಪು ಕರಗುವುದು, ಮೊಟ್ಟೆ ಬೇಯಿಸುವುದು. ಅದೇ ರೀತಿಯಾಗಿ ಈ ಬೌದ್ಧ ಬದಲಾವಣೆಗೆ ಉದಾಹರಣೆಯನ್ನು ನೋಡೋಣ. ಮೊದಲನೇದಾಗಿ ಬೌದ್ಧ ಬದಲಾವಣೆಗೆ ಉದಾಹರಣೆ. ಮೊದಲನೇದಾಗಿ ಐಸ್ ಕ್ರೀಮ್ ಕರಗುವಿಕೆ, ಎರಡನೇದು ವಿದ್ಯುತ್ ದೀಪ ಬೆಳಗುವುದು, ಮೂರನೇದು ಕಬ್ಬಿಣವನ್ನು ಕಾಂತಗೊಳಿಸುವುದು, ನಾಲ್ಕನೇದು ಮಳೆ ಬರುವುದು, ಐದನೇದು ಸಕ್ಕರೆ ಕರಗುವುದು, ಆರನೇದು ನೀರು ಕುದಿಯುವುದಾಗಿದೆ. ಇದು ಬೌದ್ಧ ಬದಲಾವಣೆಗೆ ಉದಾಹರಣೆಗಳು ಎನ್ನಬಹುದು ನಾವು. ಇವನ್ನು ನೋಡಿಕೊಳ್ಳಿ. ಬೌದ್ಧ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ 5ನೇ ಪ್ರಶ್ನೆ, ಡಾಕ್ಟರ್ CV ರಾಮನ್ ರವರಿಗೆ ನೊಬೆಲ್ ಪಾರಿತೋಷಕ ಈ ಕೆಳಗಿನ ಕ್ಷೇತ್ರದಲ್ಲಿ ದೊರಕಿತ್ತು. ಅಂದರೆ ಯಾವ ಕ್ಷೇತ್ರದಲ್ಲಿ CV ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರಕಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ ಎ ವೈದ್ಯಕೀಯ ಕ್ಷೇತ್ರ, ಆಪ್ಷನ್ಸ್ ಬಿ ಬೌದ್ಧಶಾಸ್ತ್ರ, ಆಪ್ಷನ್ಸ್ ಸಿ ಸಾಹಿತ್ಯ ಕ್ಷೇತ್ರ, ಆಪ್ಷನ್ಸ್ ಡಿ ರಸಾಯನಶಾಸ್ತ್ರ. ಇದಕ್ಕೆ ಸರಿಯಾದ ಉತ್ತರ ಬೌದ್ಧಶಾಸ್ತ್ರ. ಈ ಬೌದ್ಧಶಾಸ್ತ್ರದಲ್ಲಿ ಈ ಡಾಕ್ಟರ್ CV ರಾಮನ್ರವರಿಗೆ ನೊಬೆಲ್ ಪ್ರಶಸ್ತಿ ದೊರೆಯುತ್ತದೆ. ಯಾವಾಗ ಅಂದರೆ 1930ರಲ್ಲಿ. 1930ರಲ್ಲಿ ಈ CV ರಾಮನ್ರವರಿಗೆ, ಅಂದರೆ ಫೆಬ್ರವರಿ 28ರಂದು CV ರಾಮನ್ ಅವರಿಗೆ ಈ ಬೌದ್ಧಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯುತ್ತದೆ ಅಂತ ಹೇಳ್ಬೋದು ನಾವು.
ಆದ್ದರಿಂದ ಫೆಬ್ರವರಿ 28ರಂದು ಇವರ ದಿನಾಚರಣೆಯನ್ನು ಮಾಡಲಾಗುತ್ತದೆ. ಇದರ ವಿವರಣೆ ನೋಡೋದಾದರೆ ಮೊಬೈಲ್ ಆಗಿದೆ. ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯರ ಬಗ್ಗೆ ನೋಡೋಣ, ಯಾರ್ಯಾರು ನೊಬೆಲ್ ಪ್ರಶಸ್ತಿ ಪಡೆದಿದ್ದಾರೆಂದು. ಮೊದಲನೇದಾಗಿ ರವೀಂದ್ರನಾಥ್ ಟ್ಯಾಗೋರ್. ಇವರು ಸಾಹಿತ್ಯ ವಿಭಾಗದಲ್ಲಿ 1913ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ನೊಬೆಲ್ ಪ್ರಶಸ್ತಿ ಪಡೆಯುತ್ತಾರೆ. ಯಾವುದಪ್ಪ ಅಂತಂದರೆ ಸಾಹಿತಿ ಗೀತಾಂಜಲಿ ಕೃತಿಗೆ ಇವರು 1913ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಆಗಿದ್ದಾರೆ. ಅದೇ ರೀತಿಯಾಗಿ ಎರಡನೇದು ಡಾಕ್ಟರ್ ಸಿ ವಿ ರಾಮನ್ ಅವರು ಭೌತಶಾಸ್ತ್ರ ವಿಭಾಗದಲ್ಲಿ 1930ರಲ್ಲಿ ಈ ನೊಬೆಲ್ ಪ್ರೈಸ್ ಗೆದ್ತಾರೆ ಅಂತ ಹೇಳ್ಬೋದು ನಾವು. ಹಾಗಾದರೆ ನಿಮ್ಗೆ ಒಂದು ಪ್ರಶ್ನೆ ಈ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಡಾಕ್ಟರ್ ಸಿ ವಿ ರಾಮನ್ ಅವರಿಗೆ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ 1930ರಲ್ಲಿ ದೊರೆಯಿತು. ಇವರ ದಿನಾಚರಣೆ 28ರಂದು ಮಾಡುತ್ತಾರೆ. ಯಾವ ದಿನಾಚರಣೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾವ ದಿನಾಚರಣೆಯನ್ನು ಮಾಡ್ತಾರೆ, ಅದೇ ರೀತಿಯಾಗಿ ಯಾವ ಮಂತಲ್ಲಿ ಮಾಡ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮೂರನೇದಾಗಿ ಡಾಕ್ಟರ್ ಹರ್ ಗೋವಿಂದ್ ಖುರಾನ್ ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ 1968ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ನಾಲ್ಕನೇದಾಗಿ ಮದರ್ ತೆರೇಸಾ ಶಾಂತಿ ವಿಭಾಗದಲ್ಲಿ ಇವರು 1979ರಲ್ಲಿ ಪಡೆಯುತ್ತಾರೆ. ಯಾರು? ಮದರ್ ತೆರೇಸಾ ಶಾಂತಿ ವಿಭಾಗದಲ್ಲಿ 1979ರಲ್ಲಿ. ಅದೇ ರೀತಿಯಾಗಿ ಐದನೇದಾಗಿ ಡಾಕ್ಟರ್ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವರು ಬೌದ್ಧಶಾಸ್ತ್ರ ವಿಭಾಗದಲ್ಲಿ 1983ರಲ್ಲಿ, ಭಾಳ ಇಂಪಾರ್ಟೆಂಟ್ ಇವರು ಕೂಡ. ಯಾರು? ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವರು 1983ರಲ್ಲಿ ಬೌದ್ಧಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆಯುತ್ತಾರೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಡಾಕ್ಟರ್ ಅಮೃತ್ ಸೇನ್ ಅವರು ಅರ್ಥಶಾಸ್ತ್ರ ವಿಭಾಗದಲ್ಲಿ 1998ರಲ್ಲಿ ಈ ನೊಬೆಲ್ ಪ್ರಶಸ್ತಿ ಪಡೆಯುತ್ತಾರೆ ಅಂತ ಹೇಳ್ಬೋದು ನಾವು. ಯಾರು? ಅಮೃತ್ಯ ಸೇನ್ ಅವರು ಅರ್ಥಶಾಸ್ತ್ರ ವಿಭಾಗದಲ್ಲಿ. ಅದೇ ರೀತಿಯಾಗಿ ಹೇಳೋದು ನೋಡೋದಾದರೆ ವೆಂಕಟೇಶ ರಾಮಕೃಷ್ಣ ಇವರು ರಾಸಾಯನಶಾಸ್ತ್ರದಲ್ಲಿ 2009ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆಯುತ್ತಾರೆ. 2009ರಲ್ಲಿ ಭಾಳ ಇಂಪಾರ್ಟೆಂಟ್ ಆದ ವ್ಯಕ್ತಿಗಳಿದ್ದಾರೆ. ಎಲ್ಲರೂ ನೋಡಿಕೊಳ್ಳಿ. ಅದೇ ರೀತಿಯಾಗಿ ಕೈಲಾಸ್ ಸತ್ಯಾರ್ಥಿ ಇವರು ಶಾಂತಿ ವಿಭಾಗದಲ್ಲಿ 2014ರಲ್ಲಿ ಪಡೆಯುತ್ತಾರೆ. ಯಾರು? ಕೈಲಾಸ್ ಸತ್ಯಾರ್ಥಿ ಅವರು 2014ರಲ್ಲಿ ಈ ನೊಬೆಲ್ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ಈ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯರ ಇವರು ಪ್ರಮುಖರಾಗಿದ್ದಾರೆ ಅಂತ ಹೇಳ್ಬೋದು ನಾವು. ಮುಂದಿನ ಪ್ರಶ್ನೆಗೆ ಹೋಗೋಣ. ಆರನೇ ಪ್ರಶ್ನೆ ನೋಡೋದಾದರೆ ನಮ್ಮ ರಾಷ್ಟ್ರೀಯ ಪುಷ್ಪ ಯಾವುದು? ಆಪ್ಷನ್ಸ್ ಎ ಕಮಲ, ಆಪ್ಷನ್ಸ್ ಬಿ ಸೂರ್ಯಕಾಂತಿ, ಆಪ್ಷನ್ಸ್ ಸಿ ಲಿಲ್ಲಿ, ಆಪ್ಷನ್ಸ್ ಡಿ ಗುಲಾಬಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕಮಲ. ನಮ್ಮ ರಾಷ್ಟ್ರೀಯ ಪುಷ್ಪ ಯಾವುದಪ್ಪ ಅಂತಂದರೆ ಕಮಲವಾಗಿದೆ. ರಾಷ್ಟ್ರೀಯ ಪ್ರಾಣಿ ಹುಲಿ ಆಗಿದೆ. ಹುಲಿ 1973ರಿಂದ ಹುಲಿ ಆಗಿದೆ. ಇದಕ್ಕಿಂತ ಮುಂಚೆ ಯಾವುದಿತ್ತಪ್ಪ ಅಂತಂದರೆ ಸಿಂಹ ಇತ್ತು. ಸಿಂಹ ಅಂತ ಹೇಳ್ಬೋದು ನಾವು. ಇದು ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿತ್ತು ಮೊದಲು 1973 ನಂತರ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿದೆ. ರಾಷ್ಟ್ರೀಯ ಮರ ಯಾವುದಪ್ಪ ಅಂತಂದರೆ ಆಲದ ಮರ. ರಾಷ್ಟ್ರೀಯ ಕ್ರೀಡೆ ಹಾಕಿ ಆಗಿದೆ. ಅದೇ ರೀತಿಯಾಗಿ ನಾವು ರಾಷ್ಟ್ರೀಯ ಪಕ್ಷಿ ನವಿಲು ಆಗಿದೆ. ನವಿಲು ರಾಷ್ಟ್ರೀಯ ಪಕ್ಷಿಯಾಗಿದೆ. ನೋಡೋಣ. ರಾಷ್ಟ್ರೀಯ ಪ್ರಾಣಿ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದಪ್ಪ ಅಂತಂದರೆ ಹುಲಿ ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಹುಲಿ 1973ರಿಂದ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಮೊದಲು ಸಿಂಹ. ಎರಡನೇದಾಗಿ ರಾಷ್ಟ್ರೀಯ ಪಕ್ಷಿ ಯಾವುದಪ್ಪ ಅಂತಂದರೆ ನವಿಲು. ಅದೇ ರೀತಿಯಾಗಿ ರಾಷ್ಟ್ರೀಯ ಹಣ್ಣು ಯಾವುದಪ್ಪ ಅಂತಂದರೆ ಮಾವಿನ ಹಣ್ಣು ಅಂತ ಹೇಳ್ಬೋದು ನಾವು. ಮಾವಿನ ಹಣ್ಣು ನಮ್ಮ ರಾಷ್ಟ್ರೀಯ ಹಣ್ಣಾಗಿದೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಕ್ರೀಡೆ ಯಾವುದಂದರೆ ಹಾಕಿ ನಮ್ಮ ರಾಷ್ಟ್ರೀಯ ಕ್ರೀಡೆಯಾಗಿದೆ. ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದಪ್ಪ ಅಂತಂದರೆ ಗಂಗಾ ನದಿಯ ಡಾಲ್ಫಿನ್. ಇತ್ತೀಚೆಗೆ ಪ್ರಶ್ನೆ ಕೇಳಲಾಗಿತ್ತು, ನೋಡಿಕೊಳ್ಳಿ. ಅಂದರೆ ರಾಷ್ಟ್ರದ ಬಗ್ಗೆ ಕೇಳಿರೋದಂದರೆ ರಾಷ್ಟ್ರೀಯ
ಜಲಚರ ಪ್ರಾಣಿ ಯಾವುದಪ್ಪ ಅಂತಂದರೆ ಗಂಗಾ ನದಿಯ ಡಾಲ್ಫಿನ್. ಇದರ ಬಗ್ಗೆ ಕೇಳಿದ್ದಾರೆ ಅಂದರೆ ಇವೆಲ್ಲ ರೀತಿಯ ವಿವರಣೆಯನ್ನು ನೋಡ್ಕೋಬೇಕು ನಾವು. ಯಾವ ರೀತಿಯಾಗಿ ಮುಂದಿನ ಎಕ್ಸಾಮಲ್ಲಿ ಬರಬಹುದೇನೋ ನಮ್ಗೆ ಗೊತ್ತಿರಲ್ಲ, ಅದಕ್ಕೆ ಇವೆಲ್ಲ ಮಾಹಿತಿಯನ್ನು ತಿಳ್ಕೊಬೇಕು. ವಿವರಣೆ ಅಂತ ಇದಕ್ಕೆ ಹೇಳ್ತಾರೆ, ವಿವರಣೆ. ಈ ಗಂಗಾ ನದಿಯ ರಾಷ್ಟ್ರೀಯ ಜಲಚರ ಪ್ರಾಣಿ ಕೇಳಿದ್ದಾರೆ ಅಂದರೆ ಗಂಗಾ ನದಿಯ ಡಾಲ್ಫಿನ್ ಆಗಿದೆ. ಹಾಗಾದರೆ ಇವುಗಳನ್ನು ಕೂಡ ಮುಂದಿನ ಎಕ್ಸಾಮಲ್ಲಿ ಕೇಳಬಹುದೆಂದು ನಮ್ಮ ಅಭಿಪ್ರಾಯ. ಈ ರೀತಿಯಾಗಿ ನಾವು ಸ್ಟಡಿಯನ್ನು ಮಾಡಬೇಕಾಗುತ್ತದೆ. ರಾಷ್ಟ್ರೀಯ ನದಿ ಯಾವುದಪ್ಪ ಅಂತಂದರೆ ಗಂಗಾ ನದಿ ಆಗುತ್ತದೆ, ಗಂಗಾ ನದಿ. ಅದೇ ರೀತಿಯಾಗಿ ಒಳ್ಳೆಯದಾಗಿ ನೋಡೋಣ. ಭಾರತದ ರಾಷ್ಟ್ರಧ್ವಜದ ಚಕ್ರದಲ್ಲಿರುವ ಗೆರೆಗಳ ಸಂಖ್ಯೆ, ಅಂದರೆ ರಾಷ್ಟ್ರಧ್ವಜದಲ್ಲಿ ನಮ್ಮ ಭಾರತ ರಾಷ್ಟ್ರಧ್ವಜದಲ್ಲಿ ಸೆಂಟರ್ ಒಂದು ಗೆರೆ ಇದೆ, ಅದರಲ್ಲಿರುವ ನೀಲಿ ಗೆರೆಗಳ ಸಂಖ್ಯೆ ಎಷ್ಟು? ಬ್ಲೂ ನೀಲಿ ಅಂತ ಹೇಳ್ಬೋದು ನಾವು. ಎಷ್ಟಪ್ಪ ಅಂತಂದರೆ ಆಪ್ಷನ್ಸ್ ಎ 20, ಆಪ್ಷನ್ಸ್ ಬಿ 24, ಆಪ್ಷನ್ಸ್ ಸಿ 18, ಆಪ್ಷನ್ಸ್ ಡಿ 32. ಇದಕ್ಕೆ ಸರಿಯಾದ ಉತ್ತರ 24. ನಮ್ಮ ರಾಷ್ಟ್ರಧ್ವಜದಲ್ಲಿ 24 ಗೆರೆಗಳನ್ನು ಒಳಗೊಂಡ ರಾಷ್ಟ್ರಧ್ವಜವಾಗಿದೆ. ಇದರ ಬಗ್ಗೆ ಮಾಹಿತಿ ನೋಡೋದಾದರೆ ರಾಷ್ಟ್ರಧ್ವಜ ಅಳವಡಿಸಿಕೊಂಡ ವರ್ಷ. ಈಗ ರಾಷ್ಟ್ರಧ್ವಜದ ಬಗ್ಗೆ ಕೇಳಿದ್ದಾರೆ ಅಂದರೆ ಇದರ ಹಿಂದಿನ ಮಾಹಿತಿಯನ್ನು ಸ್ವಲ್ಪ ನೋಡಬೇಕು. ಮೊದಲನೇದಾಗಿ ರಾಷ್ಟ್ರಧ್ವಜ ಅಳವಡಿಸಿಕೊಂಡ ವರ್ಷ ಯಾವುದಪ್ಪ ಅಂತಂದರೆ 1947 ಜುಲೈ 22. ಯಾವಾಗ? ಜುಲೈ 22ನೇ ತಾರೀಕು 1947ರಂದು ನಮ್ಮ ರಾಷ್ಟ್ರಧ್ವಜವನ್ನು ಅಳವಡಿಸಿಕೊಳ್ಳಲಾಗುತ್ತದೆ. ರಾಷ್ಟ್ರಧ್ವಜದ ವಿನ್ಯಾಸಕಾರ ಯಾರಪ್ಪ ಅಂತಂದರೆ ಪಿಂಗಾಳಿ ವೆಂಕಯ್ಯ ಅವರು ನಮ್ಮ ರಾಷ್ಟ್ರಧ್ವಜದ ವಿನ್ಯಾಸಕಾರರಾಗಿದ್ದಾರೆ. ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲ ನೋಡೋದಾದರೆ 3.2 ಅಂತ ಹೇಳ್ಬೋದು, 3:2. ಅದೇ ರಾಷ್ಟ್ರಧ್ವಜದ ಅಗಲ ಮತ್ತು ಉದ್ದ ಅಂತ ಕೇಳಿದರೆ 2:3 ಆಗುತ್ತದೆ ನೋಡಿ. ಈ ಉದ್ದ ಅಗಲ ಚೇಂಜ್ ಆಗ್ಬೋದು. ಪ್ರಶ್ನೆ ಯಾವ ರೀತಿ ಅಂದರೆ ಅಗಲ 2 ಆಗಿದೆ, ಉದ್ದ 3 ಆಗಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದ ವರ್ಷ ಯಾವುದಪ್ಪ ಅಂತಂದರೆ 1947 ಆಗಸ್ಟ್ 15. 1947 ಆಗಸ್ಟ್ 15 ಅಂದರೂ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಪಡೆಯುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ, ಭಾರತದ ಸಂವಿಧಾನದ ಶಿಲ್ಪಿ ಎಂದು ಕರೆಯಲ್ಪಡುವವರು ಯಾರು? ಅಂದರೆ ಯಾರಿಗೆ ನಮ್ಮ ಭಾರತ ಸಂವಿಧಾನದ ಶಿಲ್ಪಿ ಎಂದು ಕರೀತಾರೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಓಲ್ಡ್ ಕ್ವಶನ್ ಆಗಿದೆ ಇದು. ಆಪ್ಷನ್ಸ್ ಎ ಸಿ ರಾಜಗೋಪಾಲಾಚಾರಿ, ಆಪ್ಷನ್ಸ್ ಬಿ ಎನ್.ಎಂ. ಗೋಪಾಲಸ್ವಾಮಿ, ಆಪ್ಷನ್ ಸಿ ರಫಿ ಅಹಮದ್ ಕಿದ್ವಾಯಿ, ಆಪ್ಷನ್ಸ್ ಡಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮ್ಮ ಭಾರತ ಸಂವಿಧಾನದ ಶಿಲ್ಪಿ ಆಗಿದ್ದಾರೆ. ಇವರನ್ನು ಭಾರತ ಸಂವಿಧಾನದ ಶಿಲ್ಪಿ ಎಂದು ಕೂಡ ಕರೆಯುತ್ತಾರೆ ಅಂತ ಹೇಳ್ಬೋದು. ನೋಡಿ, ಭಾಳ ಇಂಪಾರ್ಟೆಂಟ್. ಅಂದರೆ ಇವೆಲ್ಲ ಕ್ವಶನ್ನು ಓಲ್ಡ್ ಕ್ವಶನ್ ಪೇಪರಿಂದನೇ ತೆಗೆದುಕೊಳ್ಳಲಾಗಿದೆ. ನಿಮಗೆಲ್ಲ ಗೊತ್ತಿದ್ದರೂ ಆದರೂ ಒಂದು ಸಲ ನೋಡಿ, ಸ್ವಲ್ಪ ರಿವಿಷನ್ ಆಗುತ್ತದೆ. ಮುಂದೆ ನೋಡೋಣ ವಿವರಣೆ. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಆಗಿದ್ದಾರೆ. ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಶಿಲ್ಪಿ ಎಂದು ಕರೆದವರು ಯಾರಪ್ಪ? ಎಂ.ವಿ. ಪೈಲಿ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ. ಭಾಳ ಇಂಪಾರ್ಟೆಂಟ್, ಎಂ.ವಿ. ಪೈಲಿ. ಮುಂದೆ ನೋಡೋಣ. ಅಂಜುಬಾಬಿ ಜಾರ್ಜ್ ಪ್ರಸಿದ್ಧವಾಗಿರುವ ಕ್ಷೇತ್ರ ಯಾವುದು? ಅಂದರೆ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಈ ಅಂಜುಬಾಬಿ ಜಾರ್ಜ್? ಇವರು ಆಪ್ಷನ್ಸ್ ಎ ಹಾಕಿ, ಆಪ್ಷನ್ಸ್ ಬಿ ಕ್ರಿಕೆಟ್, ಆಪ್ಷನ್ಸ್ ಸಿ ಉದ್ದ ಜಿಗಿತ, ಆಪ್ಷನ್ಸ್ ಡಿ ಶೂಟಿಂಗ್. ಇದು ನಿಮಗೊಂದು ಪ್ರಶ್ನೆ. ಅಂಜುಬಾಬಿ ಜಾರ್ಜ್ ಅವರು ಆಪ್ಷನ್ ಸಿ ಉದ್ದ ಜಿಗಿತಕ್ಕೆ ಸಂಬಂಧಿಸಿದ್ದಾರೆ. ಪಿಲೆ ಫುಟ್ಬಾಲ್ ಆಟಗಾರ. ಅಂದರೆ ಕೆಲವು ವ್ಯಕ್ತಿಗಳ ಅವರ ವ್ಯಕ್ತಿ ಮತ್ತು ಅವರ ಆಟದ ಬಗ್ಗೆ ನೋಡಿಕೊಳ್ಳೋಣ, ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಎಂದು. ಪಿಲೆ ಇವರು ಫುಟ್ಬಾಲ್ ಆಟಗಾರವಾಗಿದ್ದಾರೆ.
ಯಾರು ಪಿಡ್ಲೆ ಅವರು ಫುಟ್ಬಾಲ್ ಆಟಗಾರ. ಲಿಯೋನೆಲ್ ಮೆಸ್ಸಿ ಇವರು ಫುಟ್ಬಾಲ್ ಆಟಗಾರ ಇದ್ದಾರೆ. ಯಾರು? ಲಿಯೋನೆಲ್ ಮೆಸ್ಸಿ. ಇವರು ಯಾವ ದೇಶಪ್ಪ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಕ್ವಶನ್ ಎಷ್ಟಾದರೂ ನೋಡಿ ಹಂಗೆ ನೀವು. ಲಿಯೋನೆಲ್ ಮೆಸ್ಸಿ ಯಾವ ದೇಶದವರು ಕಮೆಂಟ್ ಮೂಲಕ ತಿಳಿಸಿ. ಇವರು ಫುಟ್ಬಾಲ್ ಆಟಕ್ಕೆ ಸಂಬಂಧಿಸಿದ್ದಾರೆ. ಆ್ಯಂಡಿ ಮರ್ರೆ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಇವರು ಟೆನ್ನಿಸ್ ಆಟಕ್ಕೆ ಸಂಬಂಧಿಸಿದ್ದಾರೆ. ಕೆರೋಲಿನಾ ಮರಿಯಾ ಇವರು ಬ್ಯಾಡ್ಮಿಂಟನ್ ಆಟಗಾರ್ತಿಯಾಗಿದ್ದಾನೆ. ಇವರು ಕೆರೋಲಿನಾ ಮರಿಯಾ. ಸ್ನೇಹಾ ನೇಹವಾಲ್ ಅಂತ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಇವರು ಕೂಡ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಆಟಗಾರರ ಬಗ್ಗೆ ಕೇಳಿದ್ದಾರೆ ಅಂದರೆ ಇನ್ನು ಪ್ರಚಲಿತದಲ್ಲಿರುವ ಆಟಗಾರರ ಬಗ್ಗೆ ನಾವು ನೋಡಿಕೊಳ್ಳಬೇಕಾಗುತ್ತದೆ. ಯಾವ ಆಟಗಾರರಿಗೆ ಯಾರು ಸಂಬಂಧಿಸಿದ್ದಾರೆ ಎಂದು ಪ್ರಶ್ನೆ ಕೇಳಬಹುದು ಅಂತ ನಮ್ಮ ಅಭಿಪ್ರಾಯ. ಮುಂದಿನ ಪ್ರಶ್ನೆ ನೋಡೋಣ. ರ್ಯಾಮ್ ಇದಕ್ಕೆ ಸಂಬಂಧಿಸಿದೆ. RAM ರ್ಯಾಮ್ ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ಸ್ ಎ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ಆಪ್ಷನ್ಸ್ ಬಿ ರೀಡ್ ಓನ್ಲಿ ಮೆಮರಿ, ಆಪ್ಷನ್ಸ್ ಸಿ ರೀಡ್ ಎಕ್ಸೆಸ್ ಮೆಮರಿ, ಆಪ್ಷನ್ಸ್ ಡಿ ರ್ಯಾಂಡಮ್ ಅಪ್ಲಿಕೇಶನ್ ಮೆಮರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಅಂದರೆ RAM ರ್ಯಾಂಡಮ್ ಆಕ್ಸೆಸ್ ಮೆಮರಿ ಆಗಿದೆ. ಈ ರೀಡ್ ಓನ್ಲಿ ಮೆಮರಿ ಅನ್ನುವುದು ರೋಮ್ ಆಗಿದೆ. ರೋಮ್ ರ್ಯಾಂಡಮ್ ಓನ್ಲಿ ಮೆಮರಿ ರೀಡ್ ಓನ್ಲಿ ಮೆಮರಿ ಇದು ರಾಮ್ದಾಗಿದೆ. ಎರಡನೇ ನೋಡೋಣ. ಈ ರ್ಯಾಂಡಮ್ ಆಕ್ಸೆಸ್ ಅಂದರೆ ರ್ಯಾಮ್ ಬಗ್ಗೆ ಕೇಳಿದ್ದಾರೆ ಅಂದರೆ ಅದರ ಹಿಂದಿರುವ ಇನ್ನೂ ಹಲವಾರು ವಿಧಗಳ ರೀತಿಯಲ್ಲಿ ನೋಡಿಕೊಳ್ಳೋಣ. ಮೊದಲನೇದಾಗಿ ರೋಮ್ ಅಂದರೆ ರೀಡ್ ಓನ್ಲಿ ಮೆಮರಿ ರೋಮ್ ಆಗುತ್ತದೆ. ರೀಡ್ ಓನ್ಲಿ ಮೆಮರಿ ರೋಮ್. ಅದೇ ರೀತಿಯಾಗಿ ALU ಫುಲ್ ಫಾರ್ಮ್ ಕೇಳ್ಬೋದು. ಈ ರೀತಿಯಾಗಿ ಕೇಳ್ತಾರೆ. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಆಗಿದೆ. ಅದು ALU. ಅದೇ ರೀತಿಯಾಗಿ CPU ಭಾಳ ಇಂಪಾರ್ಟೆಂಟ್. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ ಮೊನ್ನೆ ಸಲ. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗುತ್ತದೆ. ಅದು CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಅದೇ ರೀತಿಯಾಗಿ CU ಇದು ಕಂಟ್ರೋಲ್ ಯೂನಿಟ್ ಆಗುತ್ತದೆ. CU ಎಂದರೆ ಏನು ಅಂತ ಕೇಳಬಹುದು ನಿಮಗೆ. ಅದೇ ರೀತಿಯಾಗಿ WWW ಅಂದರೆ 300 ಅಂತ ಹೇಳ್ಬೋದು ನಾವು. ಮತ್ತು WWW ಅಂದರೆ ಕುಸ್ತಿ ಆಟ ಅಲ್ಲ. ಈ WWW ಕಂಪ್ಯೂಟ್ರಲ್ಲಿ ಸಿಸ್ಟಮಲ್ಲಿರೋ ಇದು ಪದ. ಇದು ವರ್ಲ್ಡ್ ವೈಡ್ ವೆಬ್ ಅಂತ ಫುಲ್ ಫಾರಮನ್ನು ನಾವು ಹೇಳಬಹುದು. 300 ಅಂದರೆ ವರ್ಲ್ಡ್ ವೈಡ್ ವೆಬ್. ಅದೇ ರೀತಿಯಾಗಿ DVD ಈ DVD ಸಂಬಂಧಿಸಿದರೆ ಯಾವುದು ಫುಲ್ ಫಾರ್ಮ್ ಕೇಳಿದರೆ DVD ಇದು ಡಿಜಿಟಲ್ ವರ್ಚುವಲ್ ಡಿಸ್ಕ್ ಎಂದು ಇದನ್ನು ವಿಸ್ತರಣೆ ಒಳಗೊಂಡಿದೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮುಗಿತಾ ಅನಿಸುತ್ತೆ. ನೀವೇ ಇಲ್ಲಿ ತನಕ ವಿಡಿಯೋ ನೋಡಿದರೆ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಧನ್ಯವಾದಗಳು. ಇಂಗ್ಲೀಷ್ನಲ್ಲಿ ಅದಕ್ಕೆ ಟ್ಯಾಂಕ್ ನಾವು. ಅದೇ ರೀತಿಯಾಗಿ ಯಾರು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಗ್ರೂಪಿಗೂ ಜಾಯ್ನ್ ಆಗಿ, ಈ PDF ಬೇಕಂದರೆ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ, ತೆಗೆದುಕೊಳ್ಳಿ ಎಲ್ಲರೂ. ಈ PDF ವಾಟ್ಸಪ್ ಗ್ರೂಪಲ್ಲಿ ಸಿಗುತ್ತದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ಈ ವಿಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.